ನಮಸ್ಕಾರ ರೈತ ಬಾಂಧವರೇ. ಇವತ್ತು ನಾವೆಲ್ಲರೂ ಸೇರಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಾಗೇನೆ ಒಂದು ಒಳ್ಳೆ ಲಾಭ ತಂದುಕೊಡೋ ಬೆಳೆ ಅಂದ್ರೆ ಕಾಫಿ ಬಗ್ಗೆ ಮಾತಾಡೋಣ. ಕಾಫಿ ನಮ್ಮ ದೇಶಕ್ಕೆ ಬಂದ ಕಥೆಯಿಂದ ಹಿಡಿದು ಅದನ್ನ ಹೇಗೆ ಚೆನ್ನಾಗಿ ಬೆಳೆಯೋದು ಅನ್ನೋವರೆಗೂ ಎಲ್ಲವನ್ನೂ ಸರಳವಾಗಿ ತಿಳ್ಕೊಳ್ಳೋಣ. ಹಾಗಿದ್ರೆ ಈ ಮುಂದಿನ ಕೆಲವೇ ನಿಮಿಷಗಳಲ್ಲಿ ನಾವು ಏನೇನ್ ತಿಳ್ಕೋತೀವಿ ಅಂತ ಒಂದು ಸಣ್ಣ ನೋಟ ನೋಡೋಣ ಬನ್ನಿ. ಮೊದ್ಲು ಕಾಫಿ ನಮ್ಮ ದೇಶಕ್ಕೆ ಹೇಗೆ ಬಂತು ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಕಥೆ. ಆಮೇಲೆ ಕಾಫಿ ಗಿಡ ಅಂದ್ರೆ ಏನು, ಅರೇಬಿಕಾ ಮತ್ತೆ ರೊಬಸ್ಟಾ ಕಾಫಿ ನಡುವೆ ಇರೋ ವ್ಯತ್ಯಾಸ ಏನು, ಚೆನ್ನಾಗಿ ಬೆಳೆ ತೆಗಿಯಕ್ಕೆ ಏನ್ ಮಾಡ್ಬೇಕು, ಇದರಿಂದ ನಮ್ಮ ರೈತರಿಗೆ ಏನೆಲ್ಲ ಲಾಭ ಇದೆ, ಮತ್ತೆ ಕೊನೆಗೆ ಮಾತಾಡಿದ್ದೆಲ್ಲದರ ಒಂದು ಸಾರಾಂಶ. ಇಷ್ಟೂನು ನೋಡೋಣ. ಸರಿ, ಹಾಗಾದ್ರೆ ತಡ ಮಾಡೋದ್ ಬೇಡ, ನೇರವಾಗಿ ವಿಷಯಕ್ಕೆ ಬರೋಣ. ನಮ್ಮ ಭಾರತಕ್ಕೆ ಕಾಫಿ ಕಾಲಿಟ್ಟ ಕಥೆ ಇದೆಯಲ್ಲ, ಅದು ಬಹಳಾನೇ ರೋಚಕವಾಗಿದೆ. ಅಲ್ಲಿಂದಾನೇ ಶುರು ಮಾಡೋಣ. ನೋಡಿ, ಒಬ್ಬ ಸೂಫಿ ಸಂತ 7 ಕಾಫಿ ಬೀಜಗಳು ಮತ್ತು ಒಂದು ದೇಶದ ಕೃಷಿ ಕ್ರಾಂತಿಯ ಆರಂಭ. ಅಬ್ಬಾ, ಎಂಥ ಅದ್ಭುತ ಮಾತು ಅಲ್ವಾ. ಇದರ ಹಿಂದಿರೋ ಕಥೆ ಶುರುವಾಗೋದೆ ಸುಮಾರು 17ನೇ ಶತಮಾನದಲ್ಲಿ. ಈ ಕಥೆಯ ಹೀರೋ ಯಾರು ಗೊತ್ತಾ? ಅವರೇ ಬಾಬಾ ಬುಡಾನ್ ಅನ್ನೋ ಒಬ್ಬ ಸೂಫಿ ಸಂತರು. ಆ ಕಾಲದಲ್ಲಿ ಅಂದ್ರೆ 17ನೇ ಶತಮಾನದಲ್ಲಿ ಬಾಬಾ ಬುಧಾನ್ ಅವರು ಯೆಮೆನ್ ದೇಶದಿಂದ 7 ಕಾಫಿ ಬೀಜಗಳನ್ನ ಯಾರಿಗೂ ಗೊತ್ತಾಗದ ಹಾಗೆ ತಂದಂತೆ. ಆಮೇಲೆ 1670ರಲ್ಲಿ ನಮ್ಮ ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿಲಿ ಬೆಟ್ಟಗಳಲ್ಲಿ ಆ ಬೀಜಗಳನ್ನ ನೆಟ್ರು. ಅಲ್ಲಿಂದ ಶುರುವಾದ ಕಾಫಿ ಪಯಣ ಮುಂದೆ ಬ್ರಿಟಿಷರ ಕಾಲದಲ್ಲಿ ದೊಡ್ಡ ದೊಡ್ಡ ತೋಟಗಳಾಗಿ ಬೆಳೆದು ನಿಂತಿತ್ತು. ಸರಿ, ಕಥೆ ಕೇಳಿದ್ದಾಯ್ತು. ಈಗ ನೇರವಾಗಿ ಕಾಫಿ ಗಿಡ ಹೇಗಿರುತ್ತೆ, ಅದರ ಮುಖ್ಯ ಭಾಗಗಳು ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ನೋಡಿ, ಕಾಫಿ ಗಿಡದ ಜೀವನ ಚಕ್ರ ಎಷ್ಟು ಸುಂದರವಾಗಿದೆ. ಹಚ್ಚ ಹಸಿರಾದ ಎಲೆಗಳು, ಆಮೇಲೆ ಕೆಲವೇ ದಿನಗಳ ಕಾಲ ಅರಳುವ ಆ ಬಿಳಿ ಹೂವುಗಳು. ಅಬ್ಬಾ, ಆ ಹೂವುಗಳು ಅರಳಿದಾಗಂತೂ ಇಡೀ ತೋಟ ಘಮಘಮ ಅಂತ ಇರುತ್ತೆ. ಕೊನೆಗೆ ಕೆಂಪು, ಕಡು ಕೆಂಪು ಬಣ್ಣಕ್ಕೆ ತಿರುಗುವ ಈ ಹಣ್ಣುಗಳನ್ನೇ ನಾವು ಕೊಯ್ಲು ಮಾಡೋದು. ನಮ್ಮಲ್ಲಿ ಮುಖ್ಯವಾಗಿ 2 ತರಹದ ಕಾಫಿ ಜಾಸ್ತಿ ಫೇಮಸ್. ಒಂದು ಅರೇಬಿಕಾ, ಇನ್ನೊಂದು ರೋಬಸ್ಟಾ. ಹಾಗಾದ್ರೆ ಇವೆರಡಕ್ಕೂ ಏನು ವ್ಯತ್ಯಾಸ? ಬನ್ನಿ ನೋಡೋಣ. ಈಗ ನೋಡಿ, ಒಂದ್ ಕಡೆ ಅರೇಬಿಕಾ ಬೀಜಗಳಿವೆ, ಇನ್ನೊಂದ್ ಕಡೆ ರೋಬಸ್ಟಾ. ಇವು ನೋಡಕ್ಕೆ ಮಾತ್ರ ಬೇರೆ ಅಲ್ಲ, ಇವುಗಳ ಗುಣ, ರುಚಿ ಎಲ್ಲಾನೂ ಬೇರೆ ಬೇರೆನೆ. ನೋಡಿ, ಇದು ತುಂಬಾ ಮುಖ್ಯವಾದ ವಿಷಯ. ಅರೇಬಿಕಾ ಇದೆಯಲ್ಲ, ಅದು ಕುಡಿಯೋಕೆ ಸ್ವಲ್ಪ ಸಿಹಿಯಾಗಿ ಸೌಮ್ಯವಾಗಿರುತ್ತೆ. ಅದಕ್ಕೆ ಮಾರ್ಕೆಟಲ್ಲಿ ರೇಟು ಕೂಡ ಜಾಸ್ತಿ. ಆದ್ರೆ ರೋಬಸ್ಟಾ ಇದು ಇಳುವರಿ ಜಾಸ್ತಿ ಕೊಡುತ್ತೆ. ಅಷ್ಟೇ ಅಲ್ಲ, ರೋಗಗಳನ್ನು ಚೆನ್ನಾಗಿ ತಡ್ಕೊಳ್ಳುತ್ತೆ. ಹಾಗಾಗಿ ನಿಮ್ಮ ಜಮೀನಿಗೆ, ನಿಮ್ಮ ಹವಾಗುಣಕ್ಕೆ ಯಾವುದು ಸರಿ ಹೊಂದುತ್ತೆ ಅಂತ ನೀವೇ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಸರಿ, ಹಾಗಾದ್ರೆ ಒಳ್ಳೆ ಕಾಫಿ ಬೆಳೆ ತೆಗಿಯಕ್ಕೆ ಎಂಥ ವಾತಾವರಣ ಬೇಕು, ಅದ್ರ ಬಗ್ಗೆನೂ ತಿಳ್ಕೊಳ್ಳೋದು ಮುಖ್ಯ ಅಲ್ವಾ? ಕಾಫಿ ಬೆಳೆಗೆ ಒಂದು ತಂಪಾದ ವಾತಾವರಣ ಬೇಕು. ಅಂದ್ರೆ ಸುಮಾರು 15ರಿಂದ 28 ಡಿಗ್ರಿ ಸೆಲ್ಸಿಯಸ್ ತಾಪಮಾನ. ಒಳ್ಳೆ ಮಳೆನೂ ಬೇಕು. ವರ್ಷಕ್ಕೆ 150ರಿಂದ 250 ಸೆಂಟಿಮೀಟರ್ನಷ್ಟು. ಮಣ್ಣು ಹೇಗಿರ್ಬೇಕು ಅಂದ್ರೆ ನೀರು ನಿಲ್ಬಾರ್ದು, ಸರಾಗವಾಗಿ ಬಸ್ದೋಗ್ಬೇಕು. ಮತ್ತೆ ಸ್ವಲ್ಪ ಎತ್ತರದ ಪ್ರದೇಶ, ಅಂದ್ರೆ ಸಮುದ್ರ ಮಟ್ಟದಿಂದ ಒಂದು 600 ಮೀಟರ್ ಮೇಲಿದ್ರೆ ತುಂಬಾ ಒಳ್ಳೇದು. ನಮ್ಮ ಭಾರತದ ಕಾಫಿ ಇಡೀ ಜಗತ್ತಲ್ಲೇ ಯಾಕೆ ಅಷ್ಟು ವಿಶೇಷ ಗೊತ್ತಾ? ಯಾಕಂದ್ರೆ ನಾವದನ್ನ ನೆರಳಿನಲ್ಲಿ ಬೆಳಿತೀವಿ. ದೊಡ್ಡ ದೊಡ್ಡ ಮರಗಳ ಕೆಳಗೆ ಕಾಫಿ ಗಿಡಗಳನ್ನ ನೆಡೋದ್ರಿಂದ ನೇರ ಬಿಸಿಲು ಬೀಳೋದಿಲ್ಲ. ಇದ್ರಿಂದ ಕಾಫಿ ಹಣ್ಣು ನಿಧಾನವಾಗಿ ಹಣ್ಣಾಗುತ್ತೆ. ಹಾಗೆ ಆದಾಗ ಬೀಜದ ಗುಣಮಟ್ಟ, ರುಚಿ ಎಲ್ಲಾನೂ ಹೆಚ್ಚಾಗತ್ತೆ. ಇನ್ನು ನಮ್ಮ ದೇಶದಲ್ಲಿ ಕಾಫಿ ಎಲ್ಲೆಲ್ಲಿ ಜಾಸ್ತಿ ಬೆಳೀತಾರೆ ಅಂತ ನೋಡಿದ್ರೆ ನಮ್ಮ ಕರ್ನಾಟಕವೇ ನಂಬರ್ 1. ಹೌದು, ದೇಶದ ಒಟ್ಟು ಕಾಫಿ ಉತ್ಪಾದನೆಯಲ್ಲಿ 71% ನಮ್ಮ ರಾಜ್ಯದ್ದೇ ಪಾಲು. ನಮ್ಮ ನಂತರ ಕೇರಳ ಮತ್ತೆ ತಮಿಳುನಾಡು ರಾಜ್ಯಗಳು ಬರ್ತವೆ. ಹಾಗಿದ್ರೆ ಕಾಫಿ ಬೆಳೆಯೋದ್ರಿಂದ ರೈತರಿಗಾಗೋ ಲಾಭಗಳೇನು? ಯಾಕೆ ಕಾಫಿ ಕೃಷಿ ಮಾಡ್ಬೇಕು? ಬನ್ನಿ ಅದರ ಬಗ್ಗೆನೂ ಮಾತಾಡೋಣ. ಮೊದಲನೇದಾಗಿ, ಕಾಫಿಯಿಂದ ಒಂದು ಸ್ಥಿರವಾದ ಆದಾಯ ಸಿಗುತ್ತೆ. ಅಷ್ಟೇ ಅಲ್ಲ, ಕಾಫಿ ತೋಟದಲ್ಲಿ ಮಿಶ್ರ ಬೆಳೆ ಮಾಡೋಕೆ ತುಂಬಾನೇ ಅವಕಾಶ ಇದೆ. ಕಾಫಿ ಜೊತೆಗೆ ಕಾಳುಮೆಣಸು, ಏಲಕ್ಕಿ, ಲವಂಗ ಈ ಥರದ ಸಾಂಬಾರ್ ಪದಾರ್ಥಗಳನ್ನು ಬೆಳೆದು ಇನ್ನೂ ಹೆಚ್ಚಿನ ಆದಾಯ ಗಳಿಸ್ಬೋದು. ಬೆಳೆ ತೆಗೆಯೋದು ಒಂದು ಭಾಗ ಆದ್ರೆ, ಅದನ್ನ ಸರಿಯಾಗಿ ಸಂಸ್ಕರಣೆ ಮಾಡೋದು ಇನ್ನೊಂದು ಮುಖ್ಯವಾದ ಕೆಲಸ. ಇದ್ರಿಂದಾನೇ ಒಳ್ಳೆ ಬೆಲೆ ಸಿಗೋದು. ಮೊದ್ಲು ಚೆನ್ನಾಗಿ ಹಣ್ಣಾದ ಕೆಂಪು ಹಣ್ಣುಗಳನ್ನ ಮಾತ್ರ ಕೈಯಿಂದಾನೇ ಆರ್ಸಿ ಕೀಳ್ಬೇಕು. ಆಮೇಲೆ ಅದನ್ನ ಬಿಸಿಲಲ್ಲಿ ಹದವಾಗಿ ಒಣಗಿಸ್ಬೇಕು. ಕೊನೆಗೆ ಬೀಜವನ್ನ ಬೇರ್ಪಡಿಸಿ ಮಾರುಕಟ್ಟೆಗೆ ಸಿದ್ಧ ಮಾಡ್ಬೇಕು. ಈ ಪ್ರತಿಯೊಂದು ಹಂತನೂ ಜಾಗ್ರತೆಯಿಂದ ಮಾಡ್ಬೇಕು.
ಸರಿ, ಇಷ್ಟೊತ್ತು ನಾವು ಮಾತಾಡಿದ್ದ ಎಲ್ಲಾ ಪ್ರಮುಖ ವಿಷಯಗಳನ್ನ ಒಂದ್ಸಲ ಗ್ಲಾನ್ಸ್ ಮಾಡೋಣ ಬನ್ನಿ. ನಾವು ಏನೇನ್ ತಿಳ್ಕೊಂಡ್ವಿ? ಮೊದಲನೇದು, ಬಾಬಾ ಬುಡಾನ್ ಅವರು ಭಾರತಕ್ಕೆ ಕಾಫಿ ಪರಿಚಯಿಸಿದ್ದು. ಎರಡನೇದು, ಅರೇಬಿಕಾಗೆ ಬೆಲೆ ಜಾಸ್ತಿ, ಆದ್ರೆ ರೊಬಸ್ಟಾಗೆ ಇಳುವರಿ ಜಾಸ್ತಿ ಅನ್ನೋದು. ಮೂರನೇದು, ನೆರಳಿನಲ್ಲಿ ಬೆಳೆಯುವುದೇ ನಮ್ಮ ಭಾರತೀಯ ಕಾಫಿಯ ವಿಶೇಷತೆ. ನಾಲ್ಕನೇದು, ನಮ್ಮ ಕರ್ನಾಟಕವೇ ಕಾಫಿ ಉತ್ಪಾದನೆಯಲ್ಲಿ ನಂಬರ್ 1. ಕೊನೆಯದಾಗಿ, ಕಾಫಿ ಜೊತೆ ಮಿಶ್ರ ಬೆಳೆ ಮಾಡಿದ್ರ ರೈತರಿಗೆ ಇನ್ನೂ ಹೆಚ್ಚು ಲಾಭ ಸಿಗುತ್ತೆ. ಹಾಗಾದ್ರೆ ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಕೊನೆಯದಾಗಿ ಪ್ರತಿಯೊಬ್ಬ ರೈತರು ತಮ್ಮಷ್ಟಕ್ಕೆ ತಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಒಂದಿದೆ. ನಮ್ಮ ಜಮೀನಿಗೆ, ನಮ್ಮ ಭಾಗದ ಹವಾಗುಣಕ್ಕೆ ಯಾವ ಕಾಫಿ ತಳಿ ಬೆಸ್ಟ್? ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಮ್ಮ ರೈತ ಸಮುದಾಯಕ್ಕೆ ಸಹಾಯ ಆಗೋ ಇಂತಹ ಇನ್ನಷ್ಟು ವಿಷಯಗಳಿಗಾಗಿ ದಯವಿಟ್ಟು ಈ ವಿಶ್ಲೇಷಣೆಯನ್ನು ಲೈಕ್ ಮಾಡಿ, ಬೇರೆಯವರ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.